Welcome to Desa Academy of class 10th. So today we are explaining about the activity 4.0. ನೋಡ್ರಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಇವತ್ತು ಕ್ಲಾಸ್ 10th ಕಾರ್ಬನೇಟ್ಸ್ ಕಂಪೌಂಡ್ ಆಕ್ಟಿವಿಟಿ 4.2 ಎಕ್ಸ್ಪ್ಲೇನ್ ಮಾಡೋಣ. ಸೊ ಏನು ಹೇಳ್ತೇವೆ 4.2 ಆಕ್ಟಿವಿಟಿ? ಸೊ ಆಕ್ಟಿವಿಟಿ ಒಳಗೆ ಕೊಟ್ಟಾಗ ಸ್ವಲ್ಪ ಕೆಮಿಕಲ್ ಫಾರ್ಮ್ ಕೊಟ್ಟಾನೆ. ಏನಾಗ್ಯದಪ್ಪ ಅಂದ್ರೆ CH3OH, C2H5OH, ಸೆಕೆಂಡ್ ಅಂತ ಏನದ C2H5OH, C3H7OH, C3H7OH and C4H9OH. ಈ ಆಲ್ ಏನು ಗ್ರೂಪ್ಸ್ ಅವಲ್ಲ, ಈ ಗ್ರೂಪ್ಸ್ ಒಳಗೆ ಏನಂತ ಏನು ಕಾಂಟ್ಯಾಕ್ಟ್ ಮಾಡಬೇಕು, ಇವೇನವ ಏನಂದರೆ ಡಿಫ್ರೆನ್ಸ್ ಏನದ ಇವು ಎರಡು ಫಾರ್ಮಾಗೆ ಇವು ಎರಡು ಏನು ಡಿಫ್ರೆನ್ಸ್ ಅದ ಮತ್ತು ಇವು ಎಷ್ಟು ಫಾರ್ಮುಲಾ ಡಿಫ್ರೆನ್ಸ್ ಏನದ ಮತ್ತು ಸಿಮಿಲಾರಿಟಿ ಏನದ ಅಂತ ಫೈಂಡ್ ಮಾಡಬೇಕು. ಮತ್ತೇನಪ್ಪ ಅಂತಂದ್ರೆ ಇದು ಹೋಮೋಲೋಗಸ್ ಸೀರೀಸ್ ಅದನ್ನ ಇಲ್ಲ ಅಂತ ನಾವು ಫೈಂಡ್ ಮಾಡಬೇಕು. ಸೊ ನೋಡಿ ಈಗ ನಾವೇನು ಮಾಡೋಣಪ್ಪ, ಫಸ್ಟ್ ಇಕ್ವೇಷನ್ ನೋಡಿದಾಗ ಏನದ ಫಸ್ಟ್ ಇಕ್ವೇಷನ್ ಏನದ ನಮಗೆ CS3, right? First equation is what? CS3OH and another is what? C2H5OH, right? This equation is namaga CS3OH ಮತ್ತು C2H5OH. ನೋಡಿ ಇಲ್ಲಿ ಏನಾಗ್ಲತ್ತಪ್ಪ, ನಾವು ಇಲ್ಲಿ ನೋಡ್ಬೋದು, ಇಲ್ಲಿ ಈ ಈಕ್ವೇಷನ್ ಒಳಗೆ ಕಾರ್ಬನ್ ಏನದ 1 ಅದ, ಕಾರ್ಬನ್ ಏನದ ಇಲ್ಲಿ 1 ಅದ, ಇಲ್ಲಿ ಕಾರ್ಬನ್ ಏನದ 2 ಅದ. ಏನಿಲ್ಲ ಅಂದ್ರೆ 1 ಇತ್ತಂತ ಗೊತ್ತಲ್ಲ ನಮಗೆ. ಸೊ ಹಿಯರ್ ಕಾರ್ಬನ್ ಈಸ್ 1, ಹಿಯರ್ ಈಸ್ ಕಾರ್ಬನ್ ಈಸ್ 2. ಸೊ ಅದರ ಡಿಫ್ರೆನ್ಸ್ ಎಷ್ಟು ಅದ, ಖಾಲಿ ನಮಗೆ 1 ಅದ ಅಂತ ಗೊತ್ತಾಯ್ತು. ನೋಡಿ ಇಲ್ಲಿ ಹೈಡ್ರೋಜನ್ ಎಷ್ಟವ 3 ಅವ, ಇಲ್ಲಿ ಹೈಡ್ರೋಜನ್ ಎಷ್ಟವ 5 ಅವ. ಅಂದ್ರೆ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಆಯ್ತು ನಮಗೆ 2 ಡಿಫ್ರೆನ್ಸ್ ಆಯ್ತು. ನೋಡಿ ಕಾರ್ಬನ್ ಇಲ್ಲಿ 1 ಅದ, ಇಲ್ಲಿ ಕಾರ್ಬನ್ ಎಷ್ಟವ 2 ಅವ. ಅಂದ್ರೆ ಡಿಫ್ರೆನ್ಸ್ ಏನಾಯ್ತಮ್ಮ, ಕಾರ್ಬನ್ 1 ಡಿಫ್ರೆನ್ಸ್ ಆಗ್ಲತ್ತ ಅಂತ ಗೊತ್ತಾಯ್ತು. ಇಲ್ಲಿ ಹೈಡ್ರೋಜನ್ 3 ಅವ, ಇಲ್ಲಿ ಹೈಡ್ರೋಜನ್ ಏನದ ಇಲ್ಲಿ 5 ಅವ. ಅಲ್ಲಿ ಎಷ್ಟು ಡಿಫ್ರೆನ್ಸ್ ಆಯ್ತು ನಮಗೆ 2 ಡಿಫ್ರೆನ್ಸ್ ಆಯ್ತು. ಕರೆಕ್ಟಾ? CS2 ಅಂದ್ರೆ ಕಾರ್ಬನ್ 1 ಹೆಚ್ಚಾಗ್ಲತ್ತದ, ಇಲ್ಲಿ ಹೈಡ್ರೋಜನ್ ಎಷ್ಟು ಹೆಚ್ಚಾಗ್ಲತ್ತದ 2 ಹೆಚ್ಚಾಗ್ಲತ್ತ. ಅಂದ್ರೆ ಈ ಫಾರ್ಮುಲಾ ಒಳಗೆ ಏನಾಗ್ಲತ್ತ, ಈ ಫಾರ್ಮುಲಾ ಎರಡು ಒಳಗೆ ನೋಡಿದಾಗ ನಮಗೆ ಏನಾಗ್ಲತ್ತದ, ಕಾರ್ಬನ್ 1 ಹೆಚ್ಚಾಗ್ಲತ್ತ, 1 ಇದ್ದಿದ್ದು 2 ಆಯ್ತು, ಹೈಡ್ರೋಜನ್ 3 ಇದ್ದು ಏನಾಯ್ತು 5. ಈ ಮುಂದಿನ ಏನಪ್ಪ OH ಏನಂದ್ರೆ ಎರಡು ಕಡೆ ಸೇಮ್ ಅದ. OH ಅಪ್ಪ ಅಂತಂದ್ರೆ ನಮಗೆ ಗೊತ್ತಾ, OH ಯಾವ ಫಂಕ್ಷನ್ ಗ್ರೂಪ್ ಅದ ನಮಗೆ ಅಲ್ಲಿ ಆಲ್ಕೋಹಾಲ್ ಫಂಕ್ಷನ್ ಅದ ಅಂತ ಗೊತ್ತದ ನಮಗೆ. OH ಏನು ಇಂಡಿಕೇಟ್ ಮಾಡ್ತದೆ ನಮಗೆ, OH ಏನು ಇಂಡಿಕೇಟ್ ಮಾಡ್ತದ, ಆಲ್ಕೋಹಾಲ್ ಗ್ರೂಪ್ ನೆನ್ಪಿಟ್ಟು. ಏನಾಗ್ಯದ ನಮಗೆ OH ಮೀನ್ಸ್ ವಿಚ್ ಗ್ರೂಪ್, ಆಲ್ಕೋಹಾಲ್ ಮೀನ್ಸ್ ಹಿಯರ್ ಆಲ್ಕೋಹಾಲ್ ಈಸ್ ದೇರ್, ಹಿಯರ್ ಆಲ್ಕೋಹಾಲ್ ಈಸ್ ದೇರ್. ಸೊ ನಮಗೆ ಈ ಫಾರ್ಮುಲಾ ಒಳಗೆ ಏನು, ಎರಡು ಫಾರ್ಮುಲಾ ಒಳಗೆ ಏನು ಕಾಮನ್ ಕಾಣಿಸ್ತದೆ ನಮಗೆ ಅಂದ್ರೆ ಏನು ಕಾಣಿಸ್ತು, CS2 ಏನಾಗ್ಯದಪ್ಪ ಅಂತಂದ್ರೆ ಯೂನಿಟ್ ಏನಾಗ್ಲತ್ತಾನೆ ಅಬ್ಸರ್ವ್ ಆಗ್ಲತ್ತ ಅಂತ, ರೈಟಾ? ನೆಕ್ಸ್ಟ್ ಅದೇ ರೀತಿಯಾಗಿ ನೋಡ್ರಿ ಇದ್ರ ಈ ಫಾರ್ಮುಲಾ ಸೆಕೆಂಡ್ ಫಾರ್ಮುಲಾ ಒಳಗೆ ನೋಡ್ರಿ ಏನಾಗದ ಹಾಗೇನ C2H5OH ಅದ, ಕರೆಕ್ಟಾ? C2H5OH ಮತ್ತು ಇನ್ನೊಂದು ಏನದ ಫಾರ್ಮುಲಾ ನಮಗೆ C3H7OH, ಕರೆಕ್ಟಾ? C2H5OH and C3H7OH. ನೋಡಿ ಇಲ್ಲಿ ಕಾರ್ಬನ್ ಇಲ್ಲಿ 2 ಅದ, ಇಲ್ಲೇನೇ 3, ಇದನ್ನು 1 ಹೆಚ್ಚಾಗ್ಲತ್ತದ, ಕರೆಕ್ಟಾ? ಇಲ್ಲಿ 2 ಅದ, ಇಲ್ಲಿ 3 ಆಗಿದೆ, ಅಂದ್ರೆ ಎಷ್ಟು 1 ಹೆಚ್ಚಾಯ್ತು. ಇಲ್ಲಿ ಹೈಡ್ರೋಜನ್ 5 ಅದ, ಇಲ್ಲೂ ಹೈಡ್ರೋಜನ್ ಏನದ 7, ಎಷ್ಟು ಯೂನಿಟ್ ಹೆಚ್ಚಾಯ್ತು 2 ಯೂನಿಟ್ಸ್ ಹೆಚ್ಚಾಯ್ತು. ಅಂದ್ರೆ ಇದ್ರಾಗ ಏನಾಗ್ಯದಪ್ಪ ಅಂದ್ರೆ CS2 ಯೂನಿಟ್ ಇಂತ ಹೆಚ್ಚಾಗ್ಲತ್ತದ್ದು ಯಾವುದು, CS2 ಯೂನಿಟ್ ಇಂತನಾಯ್ತು ಹೆಚ್ಚಾಗ್ಲತ್ತದ್ದು, ರೈಟಾ? ಏನಾಯ್ತು ಇದ್ರಾಗ C2 ಇಲ್ಲೂ C3 ಅದ 1 ಹೆಚ್ಚಾಯ್ತು, ಇಲ್ಲಿ H5 ಅದ, ಇಲ್ಲಿ H7 ಅದ, ಏನಾಯ್ತು ಎಷ್ಟು ಇನ್ಕ್ರಿಮೆಂಟ್ ಆಯ್ತು 2 ಇನ್ಕ್ರಿಮೆಂಟ್ ಆಯ್ತು. ಅಂದ್ರೆ ಇಲ್ಲೂ CH2 ಯೂನಿಟ್ಸ್ ಇದ್ರಾಗ ಏನಾಗುತ್ತ, CH2 ಏನಾಗ್ಲತ್ತ 2 ಯೂನಿಟ್ಸ್ ಇಂತ ಹೆಚ್ಚಾಗ್ಲತ್ತ. ನೋಡಿ ಇಲ್ಲೂ ಏನದ OH ಗ್ರೂಪ್ ಅದ, ಇಲ್ಲೂ ಏನದ OH ಗ್ರೂಪ್ ಅದ. ಹಾಗೇನು ಏನು ಹೇಳ್ಬೋದು ನಾವಲ್ಲಿ, ಇದು ಯಾವ ಗ್ರೂಪ್ ಅದ, ಇಲ್ಲೂ ಆಲ್ಕೋಹಾಲ್ ಗ್ರೂಪ್ ಅದ, ಕರೆಕ್ಟ್? ಇದನ್ನ ಯಾವ್ದದ ಆಲ್ಕೋಹಾಲ್, ಹಾಗೇನಿದೆ ಸೇಮ್ ಫಂಕ್ಷನ್ ಗ್ರೂಪ್ OH, ರೈಟಾ? ನೋಡಿ ಇನ್ನೊಂದು ಏನಾಗದಪ್ಪ ಅಂತಂದ್ರೆ ನಾವಿಲ್ಲಿ ಥರ್ಡ್ ಗ್ರೂಪ್ ನೋಡೋಣ. ಯಾವುದಪ್ಪ ಅಂತಂದ್ರೆ ಥರ್ಡ್ ಫಾರ್ಮುಲಾ ಏನದಪ್ಪ ಅಂತಂದ್ರೆ ನಮಗೆ ಇಲ್ಲಿ CS3 ಏನದಪ್ಪ, ಥರ್ಡ್ ಫಾರ್ಮುಲಾ ಏನದ C3 ಅಗೇನ್ H7OH, ರೈಟಾ? ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಇನ್ನೊಂದು ಯಾವ ಫಾರ್ಮುಲಾ ಅದ H9OH, ಕರೆಕ್ಟಾ? C4H9OH. ಈಗ ನೋಡಿ ಇದ್ರಾಗ ಈ ಥರ್ಡ್ ಒಳಗೆ ಏನಾಗ್ಯದಪ್ಪ ಅಂತಂದ್ರೆ ಥರ್ಡ್ ಒಳಗೆ ಇಲ್ಲಿ ಕಾರ್ಬನ್ ನೋಡಿ ಇದೆಷ್ಟ 3 ಇದ, ಇಲ್ಲಿ ಎಷ್ಟದ 4, ಇನ್ನೂ ಏನಾಗುತ್ತ 1 ಹೆಚ್ಚಾಗ್ಲತ್ತದ. ಇಲ್ಲಿ H7 ಅದ, ಇಲ್ಲಿ H9 ಅದ, ಇಲ್ಲಿ ಎಷ್ಟು ಹೆಚ್ಚಾಗ್ಲತ್ತದ 2 ಹೆಚ್ಚಾಗ್ಲತ್ತದ, ರೈಟಾ? ಇದು ಯಾವ್ದೈತೆ ಹಾಗೆ CS2 ಯೂನಿಟ್ ನಿಂತ ಏನಾಗ್ಲತ್ತದ ಹೆಚ್ಚಾಗ್ಲತ್ತದ, ಕರೆಕ್ಟಾ? CS2 ಯೂನಿಟ್ ನಿಂತ ಹೆಚ್ಚಾಗ್ಲತ್ತದ. ನೋಡ್ರಿ ಇಲ್ಲಿ ಅಲ್ಲಿ ಇಲ್ಲೇ ಫಂಕ್ಷನ್ OH ಅದ, ಇನ್ನೂ ಏನದ OH ಅದ. ಯಾವ್ದು OH ಅಂದ್ರೆ ಏನು ಗೊತ್ತ ಹೇಳಿದ್ರೆ ನೋಡಿ, ಮತ್ತೇನದ ಎರಡು ಕಡೆ ಆಲ್ಕೋಹಾಲ್, ರೈಟಾ? ಯಾವ ಗ್ರೂಪ್ ಅದ OH, ರೈಟಾ? ಸೊ ಆಲ್ ದ ಇಕ್ವೇಷನ್ಸ್ ಒಳಗೆ all the chemical formulas ಒಳಗೆ ಏನು ನಮಗೆ ಏನು
ಕಾಮನ್ ಕಾಣಿಸ್ತದಪ್ಪ ಅಂದ್ರೆ ಎಲ್ಲ ಏನು ಎದ್ರಲ್ಲಿ ಡಿಫರ್ ಆಗ್ಲತ್ತವ CH2 ಯೂನಿಟ್ CH2 ಯೂನಿಟ್ಸ್ ಅಂದ್ರೆ ಎಲ್ಲ ಫಾರ್ಮುಲಾ ಎದ್ರದಿಂದ ಡಿಫರೆನ್ಸ್ ಆಗ್ಲತ್ತವನಪ್ಪ ಅಂದ್ರೆ ನಮಗೆಲ್ಲ CH2 ಯೂನಿಟ್ ಡಿಫರ್ ಆಗ್ಲತ್ತದ. ಇದ್ರ ಏನು ಅಷ್ಟು ನೋಡಿದ್ರಾಗ ಮಾಲಿಕ್ಯುಲರ್ ಫಾರ್ಮುಲಾನು ಸೇಮ್ ಅದ ಏನಂತ ಫೈಂಡ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ನೋಡಿ ಎಲ್ಲದರ CH2 ಯೂನಿಟ್ ಫಾರ್ಮುಲಾ ಡಿಫರ್ ಆಗ್ಲತ್ತಪ್ಪ ಅಂತಂದ್ರೆ ಕಾರ್ಬನ್ ಅಟಾಮಿಕ್ ಮಾಸ್ ಎಷ್ಟದಪ್ಪ ನಮಗೆ ಅಂದ್ರೆ ಕಾರ್ಬನ್ ಅಟಾಮಿಕ್ ಮಾಸ್ ಎಷ್ಟು 12U ಕರೆಕ್ಟಾ 12U. ಆಮ್ಯಾಗ ಹೈಡ್ರೋಜನ್ ಎಷ್ಟದಪ್ಪ ಅಂದ್ರೆ ಇದ್ರದ್ದು 1U ಅದ ಕರೆಕ್ಟಾ. ಕಾರ್ಬನ್ ಏನದ ನಮಗೆ ಅಟಾಮಿಕ್ ಮಾಸ್ 12U ಅದ. ಯು ಅಂದ್ರೆ ಏನು ಯೂನಿಫೈಡ್ ಮಾಸ್ ಅಂತ ಕರಿತೀವಿ. ಯು ಅಂದ್ರೆ ಏನಂತ ಇದು ಕರಿತೀವಿ ನಾವಲ್ಲಿ ಯು ಮೀನ್ಸ್ ವಾಟ್ ಅಪ್ಪ ಅಂದ್ರೆ ನಾವಲ್ಲಿ ಯೂನಿಫೈಡ್ ಮಾಸ್ ಅಂತ ಕರಿತೇವೆ. ಯು ಅಂದ್ರೆ ಏನು ಇದು ಮಾಸಿಂಗ್ ಯು ಅಂದ್ರೆ ಏನು ಯೂನಿಫೈಡ್ ಮಾಸ್ ಅಂತ ಕರಿತೀವಿ. ಅದು ಸಿಂಬಲ್ ಏನು ಯು ಅಂತ ಕರಿತೇವೆ. ಇಲ್ಲಿ ಹೈಡ್ರೋಜನ್ ಎಷ್ಟದ 1U. ಎಲ್ಲ ಕಡೆ ಏನದ ನಮಗೆ CH2 ಅದ ಇಲ್ಲಿ ಎಲ್ಲ ಫಾರ್ಮುಲಾ ಒಳಗೆ ಏನು ಡಿಫರ್ ಆಗ್ತದೆ ನಮಗಲ್ಲಿ CH2 ಯೂನಿಟ್ ಡಿಫರ್ ಆಗ್ಲತ್ತದ. ಸೊ ನೋಡಿ ಏನಾಯ್ತದೆ ನಮಗೆ ನಾವು ಮಾಲಿಕ್ಯುಲರ್ ಮಾಸ್ ಏನು ಫೈಂಡ್ ಮಾಡ್ತೀವಪ್ಪ ಅಂದ್ರೆ 1 into 12 ಎಷ್ಟವ ಕಾರ್ಬನ್ ಅಟಮ್ ಇಲ್ಲಿ 1 ಕಾರ್ಬನ್ ಅಟಮ್ದು ಮಾಸ್ ಎಷ್ಟದ 12 ಅದ ಪ್ಲಸ್ ಆಗ್ಬೇಕು ಇನ್ ಬಿಟ್ವೀನ. ಆಮೇಲೆ ಹೈಡ್ರೋಜನ್ ಮಾಸ್ ಎಷ್ಟದ 1 ಅದ ಅಂತ ಎಷ್ಟು ಹೈಡ್ರೋಜನ್ 2 ಅವ. ಸೊ 1 into 2 ಸೊ ಎಷ್ಟಾಯಿತು ಇದು 12 ಪ್ಲಸ್ ಇದು 1 into 2 ಇದೇನಾಯ್ತು ನಮಗೆ 14U ಆಯಿತು. ಅಂದರೆ ಟೋಟಲ್ ಏನಾಗುತ್ತೆ ಎಲ್ಲಾದ್ರಾಗ ಇನ್ನೂ ಏನಾಯ್ತು ನಮಗೆ 14U ಬಂತು. ಇನ್ನೂ ಏನು ಬಂತು ನಮಗೆ 14U ಬಂತು. ಇನ್ನೂ ಏನು ಬಂತು ನಮಗೆ ಇಲ್ಲಿ 14U ಯೂನಿಫೈಡ್ ಮಾಸ್ ಬಂತು. ಎಲ್ಲ ಕಡೆ ಏನಾಗಿದೆ ಮಾಲಿಕ್ಯುಲರ್ ಫಾರ್ಮುಲಾ CH2 ಇದು ಡಿಫರ್ ಆಗಿರ್ತದ. ಇದ್ರ ಯೂನಿಫೈಡ್ ಮಾಸ್ 14U ಇಲ್ಲಿ ಏನಾಯ್ತು 14U ಅಂದ್ರೆ ಇದೇನಾಯ್ತು ಎಲ್ಲ ಏನಾಯ್ತು ಇದು ಸೇಮ್ ಕೆಮಿಕಲ್ ಫಾರ್ಮುಲಾ ಡಿಫರ್ ಆಗ್ಲತ್ತದ ಮತ್ತು ಅದ್ರ ಮಾಸ್ನಿಂದ ಸೇಮ್ ಅದ ಅಂತ ಹೇಳ್ತಾನೆ. ಈ ಸಿಮಿಲಾರಿಟಿ ಎಲ್ಲ ಇದ್ರಾಗ ಸಿಮಿಲಾರಿಟಿ ಇವ ಅಂತ ಹೇಳ್ತಾನೆ. ಇದ್ರಾಗೆಲ್ಲವೆಲ್ಲ ಸಿಮಿಲಾರಿಟೀಸ್ ಅವ. ಸೆಕೆಂಡ್ ಕ್ವಶನ್ ಐತೆ ಇದು ಸಿಮಿಲಾರಿಟೀಸ್ ಏನು ಮಾಲಿಕ್ಯುಲರ್ ಫಾರ್ಮುಲಾ ಸಿಮಿಲಾರಿಟೀಸ್ 1 2 3 ಏನವ ಸಿಮಿಲಾರಿಟಿ ತೋರಿಸ್ಲತ್ತ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದು ಹೋಮೋಲೋಗಸ್ ಸೀರೀಸ್ ಅದನ್ನ ಇಲ್ಲ ಅಂತ ಕೇಳಿದ್ರೆ ಏನದ ಇದು ಇಟ್ ಈಸ್ ಎ ಹೋಮೋಲೋಗಸ್ ಸೀರೀಸ್. ಯಾಕೆ ಹೋಮೋಲೋಗಸ್ ಸೀರೀಸ್ ಅಪ್ಪ ಅಂದ್ರೆ ಯಾಕೆ ಇಟ್ ಈಸ್ ಏನದ ಇಟ್ ಈಸ್ ಅ ಹೋಮೋಲೋಗಸ್ ಸೀರೀಸ್. ಹೋಮೋಲೋಗಸ್ series. What is meaning of homologous series? Homologous series ಅಂದ್ರೆ ಏನಪ್ಪ ಅಂದ್ರೆ a series of compounds which having same molecular formula or a same functional group. The series of compounds which having same functional group is called as a homologous series. ಯಾವುದೇ ಒಂದು series of compounds ಒಳಗ ಏನಿರ್ಬೇಕು ನಮಗಲ್ಲಿ ಒಂದು ಸೇಮ್ ಫಂಕ್ಷನಲ್ ಗ್ರೂಪ್ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು ಅಲ್ಲಿ ಹೋಮೋಲೋಗಸ್ ಸೀರೀಸ್. ಇಲ್ಲಿ ನೋಡಿ ಇಲ್ಲೂ ಏನದ OH ಅದ, ಇಲ್ಲೂ ಆಲ್ಕೋಹಾಲ್ ಗ್ರೂಪ್ ಅದ, ಇಲ್ಲೂ ಆಲ್ಕೋಹಾಲ್ ಗ್ರೂಪ್ ಅದ, ಇಲ್ಲೂ ಆಲ್ಕೋಹಾಲ್ ಗ್ರೂಪ್ ಅದ ರೈಟ್. ಇಲ್ಲೂ ಆಲ್ಕೋಹಾಲ್ ಗ್ರೂಪ್ ಅದ, ಇಲ್ಲೂ ಆಲ್ಕೋಹಾಲ್ ಗ್ರೂಪ್ ಅದ, ಇಲ್ಲೂ ಆಲ್ಕೋಹಾಲ್ ಅಂದ್ರೆ ಎಲ್ಲ ಕಡೆ ಏನಾಗ್ಯದ ನಮಗಲ್ಲಿ ಸೇಮ್ ಫಂಕ್ಷನ್ ಗ್ರೂಪ್ ಇರೋದ್ರಿಂದ ಏನಂತ ಕರೆದಿದ್ರು ನಾವು ಅಲ್ಲಿ ಹೋಮೋಲೋಗಸ್ ಸೀರೀಸ್ ಅಂತ ಕರೀತೀವಿ. ಯಾಕೆ ಎಲ್ಲ ಕಡೆ ನೋಡ್ರಿ OH ಅದ, ಇನ್ನೂ ಏನದ OH ಅದ, ಎಲ್ಲ ಕಡೆ ಏನದ ಇದು ಸೇಮ್ ಫಂಕ್ಷನ್ ಗ್ರೂಪ್ ಪ್ರೆಸೆಂಟ್ ಇರೋದ್ರಿಂದ ಇದಕ್ಕೆ ಏನಂತ ಕರೆದ ನಾವು ಅಲ್ಲಿ ಯಾವ ಟೈಪ್ ಆಫ್ ಕಂಪೌಂಡ್ಸ್ಗಳು ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಇದ್ರದ್ದು ಹೋಮೋಲೋಗಸ್ ಸೀರೀಸ್. ಅದಕ್ಕಪ್ಪ ಅಂದ್ರೆ ಎಲ್ಲ ಫಂಕ್ಷನ್ ಗ್ರೂಪ್ ಏನದ ಕಡೆ ಸೇಮ್ ಅದ. OH ಫಂಕ್ಷನ್ ಗ್ರೂಪ್ ಅಂದ್ರೆ ಯಾವ್ದಂತ ಕರೆದ ನಾವು ಅಲ್ಲಿ ಆಲ್ಕೋಹಾಲ್ ಗ್ರೂಪ್. ಏನದ ಯಾವ್ದಂತ ಕರೆದಿದ್ರು ನಾವು ಅಲ್ಲಿ ಆಲ್ಕೋಹಾಲ್. OH ಗ್ರೂಪ್ ಇಸ್ ವಾಟ್ ಆಲ್ಕೋಹಾಲ್. ಸೊ ಇಲ್ಲಿ ನೋಡಿ ಈ ಕಂಪೌಂಡ್ ಹೆಸರು ಏನದಪ್ಪ ಅಂತಂದ್ರೆ ಫಸ್ಟ್ ಕಂಪೌಂಡ್ ಏನದ ನಮ್ಗೆ CS3 ರೈಟ್. ಸೊ ಹಿಯರ್ CS3OH right. CS3OH is what we already know that this is what alcohol group. ಇದು OH ಅಂದ್ರೆ ಏನದ alcohol group ಆಗಿದೆ. ಇಲ್ಲಿ ಬಟ್ ಇಲ್ಲಿ ಕಾರ್ಬನ್ ಅಟಾಮ್ ಎಸವ ಫಸ್ಟ್ ಒಂದೇ ಇತ್ತಂದ್ರೆ ಯಾವ್ದು ಬರ್ತದೆ ನಮಗೆ ಮೀತ್ ಬರ್ತದ, ಮೀಥೇನ್ ಬರ್ತದ. ಸೊ ಮೀತ್ ಇಟ್ ಇಸ್ ವಾಟ್ ಮೆಥನಾಲ್ ಏನಂತ ಬಂತು ನಮಗೆ ಆಲ್ರೆಡಿ ಫಂಕ್ಷನಲ್ ಗ್ರೂಪ್ನ ಸ್ಟಡಿ ಮಾಡಿದ್ವಪ್ಪ ಅಂದ್ರೆ ಫಂಕ್ಷನಲ್ ಗ್ರೂಪ್ ಆಲ್ಕೋಹಾಲ್ ಬಂತಪ್ಪ ಅಂದ್ರೆ ಏನು ಬರ್ತದೆ ನಮಗೆ OL ಬರ್ತದ. ಮೆಥನಾಲ್ ಏನು ಬಂತು ನಮಗಲ್ಲಿ ಮೆಥನಾಲ್ OL ಬಂತು ಮೆಥನಾಲ್ ಏನದ. ಇದು ಫಸ್ಟ್ ಹೆಸರು ಏನದ CS3OH ಅಂದ್ರೆ ಏನು ಮೆಥನಾಲ್ ಅಂತ ಹೆಸರು ಬಂತು. ಸೆಕೆಂಡ್ ಹೆಸರು ನೋಡಿ ಸೆಕೆಂಡ್ ಏನದಪ್ಪ ಅಂದ್ರೆ ಫಾರ್ಮುಲಾ ಇದೆ ಸೆಕೆಂಡ್ದು C2H5OH ಅದ ಕರೆಕ್ಟಾ. ಏನು C2H5OH ಅಗೇನ್ OH ಅಂದ್ರೆ ಆಲ್ಕೋಹಾಲ್ ಏನು ಬರ್ತದೆ ನಮಗೆ OL ಬರ್ತದೆ ರೈಟಾ. ಲಾಸ್ಟಿಗೆ ಏನು ಬರ್ತದ OL. ನೋಡ್ರಿ ಮೀಥೇನ್ ಆಗದ ಏನು ಬರ್ತದ ಈಥೇನ್ ಬರ್ತದ. ಸೊ ಈಥೇನ್ ಅಂದ್ರೆ ಏನದ ಎರಡು ಕಾರ್ಬನ್ ಅಟಮ್ಸ್ ಇದ್ದಿರೋದಕ್ಕೆ ಏನು ಕರಿತೀವಿ ನಾವು ಅಲ್ಲಿ ಈಥ್ ಅಂತ ಕರಿತೀವಿ. ಸರ್ ನೆಕ್ಸ್ಟ್ ಅಂದ್ರೆ ಕಂಪೌಂಡ್ ಹೆಸರು ಏನಾಯ್ತಿದ್ದು ಎಥನಾಲ್. ಏನಾಯ್ತು ಕಂಪೌಂಡ್ ಹೆಸರು ಎಥನಾಲ್ ಅಂತ ಬಂತು. ಯಾಕ ಕಾರ್ಬನ್ ಅಟಮ್ಸ್ ಎಷ್ಟವ ಎರಡು ಫಸ್ಟ್ ಒಂದು ಇತ್ತಂದ್ರೆ ಮೀಥ, ಸೆಕೆಂಡ್ ಇತ್ತಂದ್ರೆ ಈಥ. ಈಗ ನೋಡಿ ನೀವೇ ಹೇಳ್ಬೋದು ಆಟೋಮೆಟಿಕ್. ನೆಕ್ಸ್ಟ್ ತ್ರೀ ತಂದ್ರೆ ಯಾವುದು ಪ್ರೋಪೇನ್. ಸೊ ದಟ್ ಈಸ್ ವಾಟ್ ಪ್ರೋಪೆನಾಲ್. ಸೊ ನೋಡ್ರಿ ನೆಕ್ಸ್ಟ್ ಏನದಪ್ಪ ಅಂತಂದ್ರೆ ನೆಕ್ಸ್ಟ್ ಫಾರ್ಮುಲಾ ಏನದ ನಮ್ಮ ಮೂರನೇದು C3
ರೈಟ್ C3H7 and OH ರೈಟ್ OH ಅಂದ್ರೆ ಆಲ್ಕೋಹಾಲ್ ಗ್ರೂಪ್ ಅದ ಅಂತ ಗೊತ್ತದ ಎಷ್ಟು ಕಾರ್ಬನ್ ಆಟಮ್ ಅವ 3 ಕಾರ್ಬನ್ ಆಟಮ್ 3 ಕಾರ್ಬನ್ ಆಟಮ್ ಇದ್ರೆ ಯಾವ್ದು ಹೆಸರು ಬರ್ತದ ನಮಗ ಪ್ರೋಪ್ ಬರ್ತದ ಪ್ರೋಪ್ ರೈಟ್ ಪ್ರೋಪ್ ಏನದ ಗ್ರೂಪ್ ಆಲ್ಕೋಹಾಲ್ ಗ್ರೂಪ್ ಅಂದ್ರೆ ಯಾವುದು ನಾಲ್ ಪ್ರೋಪೆನಾಲ್ ರೈಟ್ ಪ್ರೋಪೆನಾಲ್ ಅಂತ ಬಂತು ರೈಟ್ ಇದು ಯಾವುದು CS3 ಇದು ಆಮೇಲೆ ನೆಕ್ಸ್ಟ್ ನೋಡಿ ಏನದ ನೆಕ್ಸ್ಟ್ ಅದು C4 ರೈಟ್ C4 ನೆಕ್ಸ್ಟ್ H9 and OH ಅಗೇನ್ OH ಅಂದ್ರೆ ಯಾವುದು ಗ್ರೂಪ್ OL ಬಂತು ಆಮೇಲೆ ಎಷ್ಟು ಕಾರ್ಬನ್ ಆಟಮ್ಸ್ ಅವ 4 ಕಾರ್ಬನ್ ಆಟಮ್ಸ್ ಅವ 4 ಕಾರ್ಬನ್ ಆಟಮ್ಸ್ ಅಂದ್ರೆ ಯಾವ್ದು ಬರ್ತಪ್ಪ ಅಂದಾಗ ಬ್ಯೂಟೇನ್ ಬರ್ತದ ಬ್ಯೂಟ OH ಅಂದ್ರೆ ಯಾವುದು ಆಲ್ಕೋಹಾಲ್ ಗ್ರೂಪ್ ಅಂದ್ರೆ ಏನು OL ಬ್ಯೂಟೆನಾಲ್ ಏನು ಬಂತು ನಮಗಲ್ಲಿ ಫಂಕ್ಷನ್ ಬ್ಯೂಟೆನಾಲ್ ಆಲ್ಕೋಹಾಲ್ ಇರೋದ್ರಿಂದ ಏನಾಯ್ತು ಬ್ಯೂಟೆನಾಲ್ ಅಂದ್ರೆ ಏನಾಯ್ತು ನಮಗಿಲ್ಲಿ ಹೆಸರು ಏನಾಯ್ತು ಇದ್ರದ್ದು ಫಸ್ಟ್ ಏನದ ಮೆಥನಾಲ್ ಅಂತ ಬಂತು CS3OH ಮೆಥನಾಲ್ C2H5OH ಇಥನಾಲ್ C3H7OH ಅಂದ್ರೆ ಪ್ರೊಪೆನಾಲ್ CH4H9OH ಅಂದ್ರೆ ಏನು ಬಂತು ಬ್ಯೂಟೆನಾಲ್ ಅಂತ ಬಂತು ಇದು ನಾವು ಆಕ್ಟಿವಿಟಿ 4.2 ಏನಾಗಿದೆ ಎಲ್ಲ ಕಾಂಪೌಂಡ್ಸ್ಗಳು ಏನವ ಹೋಮೋಲೋಗ ಸೀರೀಸ್ ಅವ ಅಂಡ್ ಅಗೇನ್ ಏನಿದೆ ಏನು ಕೆಮಿಕಲ್ ಏನು ಡಿಫ್ರೆನ್ಸ್ ಮತ್ತು ಏನು ಕಾಮನ್ ಅದಪ್ಪ ಅಂದ್ರೆ ಎಲ್ಲದ್ರಾಗ ಏನದ CS2 ಯೂನಿಟ್ ಏನಾಗುತ್ತೆ ಡಿಫರ್ ಆಗ್ಲತ್ತದ ಎಲ್ಲದ್ರಾಗ ಏನವ ಸೇಮ್ ಕೆಮಿಕಲ್ ಫಾರ್ಮುಲಾ ಅದ ಸೇಮ್ ಕೆಮಿಕಲ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಮಾಲಿಕ್ಯೂಲ್ಸ್ ಅಂತ ಅದ 14U ಇದ್ರಾಗದ 14U ಇದ್ರಾಗದ 14U ಇದ್ರಾಗದ ಇದೇನದ ನಮ್ಮದು ಆಕ್ಟಿವಿಟಿ 4.2 ಎದ್ರದ್ದು ಮೆಥನಾಲ್ ಇಥನಾಲ್ ಪ್ರೊಪೆನಾಲ್ ಆ್ಯಂಡ್ ಬ್ಯೂಟೆನಾಲ್ ಎದ್ರದಪ್ಪ ಅಂತಂದ್ರೆ ಇದ್ರಾಗ ಏನದ ಹೋಮೋಲೋಗ ಸೀರೀಸ್ ಅದ ಮತ್ತೇನದಪ್ಪ ಅಂತಂದ್ರೆ ಏನು ಡಿಫ್ರೆನ್ಸ್ ಅದ ಎಲ್ಲದ್ರಾಗ ಏನು ಫಾರ್ಮುಲಾ ಡಿಫರ್ ಆಗ್ಲತ್ತದ CS2 ಯೂನಿಟ್ ಡಿಫರ್ ಆಗ್ಲತ್ತದ ಆಲ್ ಮಾಲಿಕ್ಯುಲರ್ ಫಾರ್ಮುಲಾ ಏನದ ಮಾಲಿಕ್ಯುಲರ್ ಮಾಸ್ ಎಷ್ಟು ನಮಗೆ 14U ಅಂತ ಹೇಳ್ಬೋದು ಸೊ ದಿಸ್ ಈಸ್ ಅಬೌಟ್ ಆಕ್ಟಿವಿಟಿ ಆಫ್ 4.2 ಸೊ ನಮಗೆ ಹೀಗೆ ಹೆಚ್ಚಿನ ವಿಡಿಯೋ ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಏನು ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಫ್ರೆಂಡ್ಸ್ ಜೊತೆ ಸೊ ಹೀಗೆ ನಮ್ಮ ಚಾನಲ್ ಒಳಗೆ ಈ ಟಾಪಿಕ್ದು ಈ ಸಬ್ಜೆಕ್ಟ್ದು ಸೈನ್ಸ್ದು 8th 9th 10th ಅಂತ ಹಾಗೆ ನಾವು ಏನು ಮಾಡ್ತೇವೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇವೆ ಸೊ ನಮ್ಮ ಚಾನಲ್ಗೆ ಏನು ಮಾಡಿರಿ ಹಾಗೆ ವಿಸಿಟ್ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್